ಇವಾಗ ಏನ್ ಗೊತ್ತಾ, ಪೀಟರ್ ಮೂವಿ ಅಂದ ತಕ್ಷಣ ಓಕೆ, ಪೀಟರ್ ಒಂದ್ ನೇಮನ್ನ ಇದ್ ಮಾಡುತ್ತೆ, ಹೇಳುತ್ತೆ. ಬಟ್ ಸಿನಿಮಾ ಬಂದು ಹಾರರ್ ಫೀಲ್ ಕೊಡುತ್ತೆ ಒಂದ್ ಇದ್ರಲ್ಲಿ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನಿಮಗೆ ಹಾರರ್ ಅನ್ಸ್ತಲ್ವಾ? ನನ್ಗೆ ಹಾರರ್ ಫೀಲ್ ಕೊಡ್ತು. ಸೊ ಹಂಗಾಗಿ ಆಗಿರ್ಬೋದು. ಕೆಲವೊಬ್ಬರಿಗೆ ಸುಸೈಡ್ ಥ್ರಿಲ್ಲರ್ ಅಂತ ಹೊಸ ಟರ್ಮ್ ಬಂತು, ಸುಸೈಡ್ ಥ್ರಿಲ್ಲರ್ ಅಂತ ಬಂತು, ಸೈಕಾಲಜಿಕಲ್ ಥ್ರಿಲ್ಲರ್ ಅಂತ ಬಂತು, ಸಸ್ಪೆನ್ಸ್ ಥ್ರಿಲ್ಲರ್. ಈ ತರ ಆಕ್ಚುಲಿ ಸಸ್ಪೆನ್ಸ್ ಥ್ರಿಲ್ಲರ್ ಓಕೆ, ವಿತ್ ಹಾರರ್ ಎಫೆಕ್ಟ್ ನನಗೆ ಕೊಡ್ತು. ಯಾಕೆಂದ್ರೆ ಬಿಕಾಸ್ ಆಫ್ ಅಲ್ಲಿ ವಿಷನ್ಸ್ ಮತ್ತೆ ಸೌಂಡ್ಸ್ ಎಲ್ಲಾನು ನಿಮಗೆ ಮ್ಯಾಟರ್ ಆಯ್ತು ಅಂದ್ರೆ ಮಾತ್ರ ಬಂತಲ್ವಾ. ಬಟ್ ಇಲ್ಲಿ ನೀವು ಸಿನಿಮಾ ಅಂದ್ರೆ ಝಾನ್ಸಿ ಮತ್ತೆ ಬಂದಿದ್ದಾಳೆ, ಜಸ್ಸಿ ಮತ್ತೆ ಬಂದಿದ್ದಾಳೆ ಅಂತ, ಮತ್ತೆ ಬಂದಿದ್ದಾಳ ಅಂತ ಏನೋ ಅವ್ರು ಕೇಳ್ತಾರೆ. ಸೊ ಅದು ಒಂದು ಒಂದ್ ಸ್ವಲ್ಪ ಹಾರರ್ ಎಫೆಕ್ಟ್. ಜೆಸ್ಸಿ ಯಾರು ಗೊತ್ತಿಲ್ಲ, ಅದು ಮಜಾ, ಅದು ಟ್ವಿಸ್ಟ್. ಓಕೆ, ನಿಮ್ಮ ಇದಕ್ಕೆ ಅದು ದೆವ್ವ ಇರಬಹುದು, ಇವ್ರ ಮಟ್ಟಿಗೆ ಅದು ಯಾವ್ದೋ ಪ್ರಾಣಿ ಇರಬಹುದು, ಇವ್ರಿಗೆ ಯಾವ್ದೋ ಅನ್ನೋನ್ ವರ್ಲ್ಡ್ ಆಗಿರ್ಬೋದು. ಸೊ ಎಲ್ಲಾನು ಕೆಲವರಿಗೆ ಹ್ಯಾಲ್ಯೂಸಿನೇಷನ್ ಆಗಿರಬಹುದು. ಸೊ ಎಲ್ಲಾನು ಮ್ಯಾಟರ್ ಆಗುತ್ತೆ. ಅದು ಸಿನಿಮಾ ನೋಡಿದಾಗ ನಿಮ್ಗೊಂದು. ಸೊ ನೀವು ಹಾರರ್ ಮೂವಿ ಅನ್ಕೊಂಡು ಥಿಯೇಟರ್ಗೆ ಹೋಗ್ತೀರಾ ಅಲ್ವಾ? ಹಾರರ್ ವಿತ್ ಮಸಾಲಾ ಥ್ರಿಲ್ಲರ್. ಸೊ ಹಾಗಾಗಿ ಅದೇ ಅಪ್ರೋಚಸ್ ತುಂಬಾ ಡಿಫ್ರೆಂಟ್ ಆಗಿದೆ. ನೀವು ಎಕ್ಸ್ಪೆಕ್ಟ್ ಮಾಡದೇ ಇರೋ ರೀತಿಲಿ ಸಿನಿಮಾ ಬಂದಿರೋದು, ಅದನ್ನೇ ಜನ ನೋಡ್ತಾ ಇರೋದು, ಜನಕ್ಕೆ ಅಂತಾನೆ ಮಾಡಿರೋದು, ಜನ ಗೆಲ್ಲಿಸ್ತಾರೆ ಅನ್ನೋ ಭರವಸೆ ಇರುತ್ತೆ. ಇವಾಗ ಏನಂದ್ರೆ, ಈಗ ಡೈರೆಕ್ಟರ್ ಆಲ್ಮೋಸ್ಟ್ ಯಾವ ತರ ಥಿಂಕ್ ಮಾಡ್ತಾರೆ ಅಂದ್ರೆ, ನಾನು ನೋಡಿರೋ ಪ್ರಕಾರ ಈಗ ಲೀಡ್ ಅಲ್ಲಿ ಮೀನ್ಸ್ ರಾಕಿಂಗ್ ಸ್ಟಾರ್ ಯಶ್ ಆಗಿರ್ಬೋದು, ದರ್ಶನ್ ಆಗಿರ್ಬೋದು, ಸುದೀಪ್ ಆಗಿರ್ಬೋದು, ತುಂಬಾ ಒಂದು ಲೆವೆಲ್ ಅಲ್ಲಿ ಇದ್ದಾರೆ ಅಲ್ವಾ. ಸೊ ಹೊಸ ಹೀರೋಗಳನ್ನ ಹಾಕೊಂಡ್ರೆ ಸಿನಿಮಾ ತಲುಪುತ್ತಾ ಅನ್ನೋದನ್ನ ಯೋಚನೆ ಮಾಡಿರ್ತಾರಲ್ವಾ. ಸೊ ಅದ್ರ ಬಗ್ಗೆ ಅವರವರ ಫ್ಯಾನ್ ಬೇಸ್ ಮೇಲೂ ಕೂಡ ಅದು ಡಿಸೈಡ್ ಆಗಿದೆ. ಅವರು ಆ ಬಾರ್ ಸೆಟ್ ಮಾಡಿದ್ದಾರೆ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ, ಅಂಡ್ ಹ್ಯಾಟ್ಸ್ ಆಫ್ ಟು ದೆಮ್. ಬಟ್ ಸ್ಟಿಲ್ ಒಳ್ಳೆ ಕಾಂಟೆಂಟ್ ಡ್ರಿವನ್ ಸಿನಿಮಾಗಳಿದ್ದಾಗ ಹೊಸ ಹೀರೋಗಳಿಗೂ ಹೊಸ ಚಾನ್ಸಸ್ ಸಿಗ್ಬೋದು. ಇವನ್ ಹಿ ಕ್ಯಾನ್ ಬಿ ಅ ಸ್ಟಾರ್, ಇವನ್ ವಿ ಕ್ಯಾನ್ ಬಿ ಅ ಸ್ಟಾರ್. ಎಲ್ಲಾ ಸಿನಿಮಾನು ಒಬ್ರೇ ಮಾಡಕ್ಕಾಗಲ್ಲ, ಅವ್ರು 3 ಜನ ಮಾಡಕ್. ನಾನು ಇದನ್ನೇ ಹೇಳಿದ್ದು, ಕನ್ನಡ ಇಂಡಸ್ಟ್ರಿಯಲ್ಲಿ ಹೀರೋಗಳು ಅಂತ ಇರೋದು ಒಂದಷ್ಟು ಜನ ಇದ್ರು, ಇನ್ನಷ್ಟು ಜನ ನಮಗೆ ವ್ಯಾಕ್ಯೂಮ್ ಕ್ರಿಯೇಟ್ ಮಾಡೋದಕ್ಕೆ, ಬಿಸ್ನೆಸ್ ನ ಕೊಡೋದಕ್ಕೆ, ಅಥವಾ ಒಂದು ಹೊಸ ಪ್ರಾಮಿಸ್ ನ ಕೊಡೋದಕ್ಕೆ ಜನ ಬೇಕು ಈಗ ಟೈಮ್. ಅದು ನನ್ನಿಂದನೇ, ನಾನೊಬ್ನೇ ಅಂತ ಅಲ್ಲ, ನನ್ನ ಜೊತೆಗೆ ಅಥವಾ ಸೀರಿಯಲ್ ಇಂಡಸ್ಟ್ರಿನ ತಗೊಳ್ಳಿ, ಎಷ್ಟೊಂದು ಜನ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ. ಅವರಿಗೆಲ್ಲ ಪ್ರಾಪರ್ ಆದಂತ ಪ್ರೊಡಕ್ಷನ್ ಅಂಡ್ ಡೈರೆಕ್ಟರ್ ಸಿಕ್ಕಾಗ, ಈ ತರ ಕಥೆಗಳು ಹುಟ್ಕೊಂಡಾಗ ಆ ಜನಗಳು ಯಾರು ಸುಮ್ಮನೆ ಇರಲ್ಲ, ಬಂದೇ ಬರ್ತಾರೆ ಥಿಯೇಟರ್ಗೆ. ಸೊ ಆ ತರ ವ್ಯಾಕ್ಯೂಮ್ ಕ್ರಿಯೇಟ್ ಮಾಡುವಂತ ಒಂದಷ್ಟು ಜನ ಬರಬೇಕು ನಮ್ಮ ಇಂಡಸ್ಟ್ರಿ. ಎಕ್ಸಾಕ್ಟ್ಲಿ. ಸೂಪರ್ ಸ್ಟಾರ್ಸ್ ಆಗಿದ್ರು ಅವರು ನ್ಯೂ ಕಮರ್ ನ ಸಪೋರ್ಟ್ ಮಾಡ್ತಾರೆ, ಮೂವಿಗಳಿಗೆ ಹೋಗ್ತಾರೆ. ಇವಾಗ ನಮ್ಮ ಡಾಲಿ ಸರೇ ಇದ್ದಾರೆ, ಅವರ ಪ್ರೊಡಕ್ಷನ್ ಹೊಸ ಹೊಸ ಪ್ರತಿಭೆಗೆ ಐ ಮೀನ್ ಆಪರ್ಚುನಿಟಿ ಕೊಡ್ತಾ ಇದ್ದಾರೆ. ಸೊ ಐ ಥಿಂಕ್ ಇಟ್ಸ್ ಆಲ್ ಹ್ಯಾಂಡ್ ಇನ್ ಹ್ಯಾಂಡ್. ಅವ್ರು ಒಂದು ಬಾರ್ ಸೆಟ್ ಮಾಡಿರ್ತಾರೆ, ನಾವು ಅವ್ರು ಹಾಕಿರೋ ದಾರಿಲಿ ನಡ್ಕೊಂಡು. ಈ ವರ್ಷ ತುಂಬಾ ಜನ ಹೊಸಬ್ರದ್ದು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾರೆ. ಪ್ರಾಬಬ್ಲಿ ಈ ವರ್ಷ ನಮಗೆ ಒಂಥರ ಗೋಲ್ಡನ್ ಪೀರಿಯಡ್ ಹೊಸಬ್ರಿಗೆ. ಅಂದ್ರೆ ಇವಾಗ ಹೊಸ ಸಿನಿಮಾಗಳು ಬರ್ತಾ ಇದೆ, ಅವೆಲ್ಲ ಮರೆಯಾಗ್ತಾ ಇದಾವೆ. ಅಂದ್ರೆ ಒಂದಷ್ಟು ದಿನ ಹೋಗುತ್ತೆ, ಮತ್ತೆ ಫ್ಲಾಪ್ ಆಗ್ಬಿಡುತ್ತೆ. ಸೊ ನಿಮ್ಮ ಸಿನಿಮಾ ನೆಕ್ಸ್ಟ್ ಲೆವೆಲ್ ರೀಚ್ ತಗೊಂಡಿದೆ, ಇವಾಗ ಟ್ರೈಲರ್ ಅಲ್ಲೇ ತಗೊಂಡಿದೆ. ಸೊ ಆ ಸಿನಿಮಾಗಳ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಮ ಸಿನಿಮಾ ವಿತ್ ಅವು ಯಾಕೆ ಮರೆಯಾಗ್ತಿವೆ? ಪ್ರಮೋಷನ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಅವರು ಏನು ನಿಮಗೆ ಟೀಸರ್ ಪೋಸ್ಟರ್ ಅಲ್ಲಿ ತೋರಿಸಿದ್ರು, ಟ್ರೈಲರ್ ಅಲ್ಲಿ ತೋರಿಸಿದ್ರು, ಅದು ಸಿನಿಮಾದಲ್ಲಿ ವಾವ್ ಅನ್ಸದೇ ಇರಬಹುದು. ಅಂಡ್ ಆಡಿಯನ್ಸ್ ಈಗ ಸ್ಮಾರ್ಟ್, ಅವ್ರು ತುಂಬಾ ಸೋಶಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಕಂಟೆಂಟ್ ಕ್ರಿಯೇಟರ್ಸ್ ಆಗಿದ್ದಾರೆ. ಒಂದ್ ನಿಮಿಷದಲ್ಲಿ ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ ಇವಾಗ. ಅಂತದ್ರಲ್ಲಿ ನೀವು 2.5 3 ಅವರ್ ನೀವು ಕೂರಿಸ್ತಾ ಇದ್ದೀರಾ. 4 ಅವರ್ ಸಿನಿಮಾನೇ ನಾವು ಗೆಲ್ಸಾಯ್ತು, ಇನ್ನು 2 ಅವರ್ ಸಿನಿಮಾ ಗೆಲ್ಸಕ್ಕಾಗಲ್ವಾ ಅಂತ ಅಂದಾಗ ಅದು ಹಂಗಲ್ಲ. ನಿಮಗೆ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್, ಫಸ್ಟ್ ಹಾಫ್ ಅಲ್ಲಿ ಬೋರ್ ಆಯ್ತು, ಸೆಕೆಂಡ್ ಹಾಫ್ ವಾವ್ ಅನ್ಸ್ತು, ಲಾಸ್ಟ್ 20 ನಿಮಿಷ ವಾವ್ ಇತ್ತು. ಈ ತರದ 20 ನಿಮಿಷ 10 ನಿಮಿಷಕ್ಕೆ ಕನೆಕ್ಟ್ ಮಾಡ್ಕೊಂಡಿದ್ರೆ ಜನ ಹೋಲ್ ಸಿನಿಮಾ ಎಲ್ಲಿ ನೋಡ್ತಾರೆ? ಹೋಲ್ ಸಿನಿಮಾ ನಿಮ್ಗೆ ಇಷ್ಟ ಆಗ್ಬೇಕು. ಆಮೇಲೆ 100% ಎಲ್ರಿಗೂ ನಾವು ಸ್ಯಾಟಿಸ್ಫೈ ಮಾಡಕ್ ಆಗಲ್ಲ ಸಿನಿಮಾದಿಂದ, ಬಟ್ 100% ನಾವು ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಬಂದಾಗ ಎಲ್ಲೋ ಒಂದ್ ಕಡೆ ರೀಚ್ ಆಗುತ್ತೆ. ಆ ಕಾನ್ಫಿಡೆನ್ಸ್ ಫಸ್ಟ್ ಸಿನಿಮಾ ಟೀಮ್ ಅವ್ರು ಕೊಡ್ಬೇಕು, ಅದನ್ನ ನಾವು ಕೊಡ್ತಾ ಇದೀವಿ. ಸೊ ಎಲ್ರಿಂದನೂ ಅದು ಸಾಧ್ಯ ಆಗಲ್ಲ, ಎಲ್ಲರೂ ಕಾನ್ಸೆಪ್ಟ್ ಒಂದೇ ತರ ಇರಲ್ಲ. ಅವ್ರು ಕೊಡೋದೆಲ್ಲ ನಿಮಗೆ ಇಷ್ಟ ಆಗ್ಬೇಕು ಅಂತ ಇಲ್ಲ. ಸೊ ಅದನ್ನೆಲ್ಲ ನೋಡ್ಕೊಂಡಾಗ ಕೆಲವು ಸಿನಿಮಾಗಳು ಸೋತ್ಬಹುದು, ಕೆಲವು ಸಿನಿಮಾ ಗೆಲ್ಬಹುದು, ಕೆಲವು ಸಿನಿಮಾ ಎಕ್ಸ್ಪೆಕ್ಟೇ ಮಾಡದಿರೋ ರೀತಿಲಿ ಎಲ್ಲೋ ಹೋಗ್ಬೋದು. ಇವನ್ ಸೂ ಫ್ರಮ್ ಸೋ ಬಂದಾಗ ರಾಜ್ಬಿ ಶೆಟ್ಟಿ ಅನ್ನೋ ಲೋ ಬಡ್ಜೆಟ್ ಅಲ್ಲಿ ಒಂದು ಮಾಡಿರುವಂತ ಸಿನಿಮಾ ನೆಕ್ಸ್ಟ್ ಲೆವೆಲ್ ರೀಚ್ ತಗೊಂಡಿದೆ. ಅದೇ ರಾಜ್ಬಿ ಶೆಟ್ಟಿ ಅವ್ರ ಫೇಸ್ ಇರ್ಲಿಲ್ಲ, ಅವ್ರು ಜಸ್ಟ್ ಪ್ರಮೋಟರ್ ಆಗಿ ನಿಂತ್ಕೊಂಡ್ರು ಅಷ್ಟೇ. ಪ್ರೊಡ್ಯೂಸರ್ ಆದ್ರೂ ಪ್ರಮೋಟರ್ ಆದ್ರು. ನಾವು ಹುಡುಕ್ತಾ ಇದ್ವಿ ರಾಜ್ಬಿ ಅವ್ರ ಶೆಟ್ಟಿ ಅವ್ರದ್ದು ಕ್ಯಾರೆಕ್ಟರ್ ಯಾವಾಗ ಬರುತ್ತೆ, ಯಾವ ಕ್ಯಾರೆಕ್ಟರ್ ಇತ್ತು ಅನ್ನೋದೇ ಗೊತ್ತಿಲ್ಲ. ಅಂದ್ರೆ ಒಂದು ಸ್ವಾಮೀಜಿದು ಒಂದು ತೋರಿಸ್ತಾ ಇದ್ರು ಟ್ರೈಲರ್, ಅದ್ರಲ್ಲಿ ಇವ್ರು ಎಲ್ಲಿದ್ದಾರೆ, ಸಾಂಗ್ ಗಳು ತೋರಿಸ್ತಾರೆ, ಇವ್ರು ಎಲ್ಲಿದ್ದಾರೆ, ಹಾಗಾದ್ರೆ ಹೀರೋ ಯಾರು? ಅಲ್ಲ ಅದನ್ನೇ ಹೇಳ್ದಲ್ಲ, ಅಲ್ಲಿ ಹೀರೋ ಅನ್ನೋರೇ ಇರ್ಲಿಲ್ಲ.
ಅಲ್ಲಿ ಇದ್ದಂತ ಎಲ್ಲರೂ ಕೂಡ ಹೀರೋ ಕಾಂಟೆಂಟೇ ಹೀರೋ ಅಲ್ವಾ. ಸೊ ಜನಕ್ಕೆ ಏನ್ ಬೇಕಿತ್ತು ಅದನ್ನ ಕೊಟ್ಬಿಟ್ರು, ಎಲ್ಲೋ ತಗೊಂಡು ಹೋದ್ರು ಜನ, ನೆಕ್ಸ್ಟ್ ಲೆವೆಲ್ ಹೋಯ್ತು. ತಲೆ ಮೇಲೆ ಎತ್ಕೊಂಡು ಹೋಗ್ಬಿಟ್ರು ಜನ, ಮೆರೆಸ್ಬಿಟ್ರು. ಸೊ ಪ್ರತಿಯೊಂದೂ ಹಾಗೆ ಆಗ್ಬೇಕು. ಇವಾಗ ಸೂಫ್ರಾಮ್ ಸೋ ಬಂತು ಅಂದ ತಕ್ಷಣ ಸಡನ್ ಆಗಿ ಬಂದು ಹಾರರ್ ಕಾಮಿಡಿ ಅಂತ ಎಲ್ಲರೂ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಎಲ್ಲರೂ ಇಷ್ಟಪಡ್ಬೇಕು ಅಂತ ಇಲ್ಲ, ಅದು ಎಲ್ಲ ಸೂಫ್ರಾಮ್ ಸೋ ಆಗುತ್ತೆ ಅಂತಾನೆ ಇಲ್ಲ. ಕಾಂತಾರ ಬಂತು, ಕಾಂತಾರ ತರನೇ ಇನ್ನೊಂದು ದೈವದ ಮೇಲೆ ಅಥವಾ ಇನ್ನೊಂದ್ರ ಮೇಲೆ ಏನ್ ಸಿನಿಮಾಗಳು ಬಂತು, ಎಲ್ಲದು ಹಿಟ್ ಆಯ್ತಾ? ಯಾವ್ದು ಆಗಿಲ್ಲ. ಯಾರ್ಯಾರು ಏನೇನ್ ಮಾಡ್ಬೇಕು ಅವ್ರವ್ರು ಮಾಡಿದ್ರೆ ಚಂದ. ಅದನ್ನ ಬಿಟ್ಟು ಸಡನ್ ಆಗಿ ಪ್ಯಾನ್ ಇಂಡಿಯಾ ಮಾಡ್ತೀನಿ ನಾನು, ಅವ್ರ ತರನೇ ಒಂದ್ ಸಿನಿಮಾ ಮಾಡ್ತೀನಿ ಫಾಲೋ ಮಾಡೋದು ತಪ್ಪು. ಅವ್ರನ್ನೇ ಮಾಡ್ಲಿ, ಬಟ್ ಫಾಲೋ ಮಾಡೋದ್ರ ಜೊತೆಗೆ ಹೊಸದೇನ್ ಕೊಡ್ಬೇಕು ನನ್ನ ಕಡೆ ಅಂತ ನೋಡ್ಬೇಕು. ಅದು ಪೀಟರ್ ಇಂದ ಆಗ್ತಾ ಇದೆ. ಓಕೆ, ರವೀಕ್ಷಾ ಮ್ಯಾಮ್, ನೀವು ಇಷ್ಟು ಬ್ಯೂಟಿಫುಲ್ ಆಗಿ ಇಲ್ಲಿ ಕಾಣಿಸ್ತಿದ್ದೀರಾ, ಹಾಗೇನೆ ನಿಮ್ಮ ಕ್ಯಾರೆಕ್ಟರ್ನ ಎಷ್ಟು ಎಂಜಾಯ್ ಮಾಡಿದ್ರಿ? ಎಂಜಾಯ್ಮೆಂಟ್ ತುಂಬಾನೇ ಇತ್ತು ಇನ್ ದ ಸೆಟ್. ಡಿರೆಕ್ಟರ್ ಇಸ್ ಅ ಫನ್ ಕ್ರಿಯೇಟರ್. ಸೆಟ್ ಅಲ್ಲಿ ಪ್ರತಿಯೊಬ್ರು ಲೈವ್ಲಿ ಆಗಿ ಆ ಮೂಮೆಂಟ್ ಅಲ್ಲಿ ಅವರು ನಮ್ಮನ್ನ ಬೂಸ್ಟ್ ಮಾಡ್ತಾ ಇದ್ರು. ಲೈಕ್ ಹಿ ವಾಸ್ ಆಕ್ಚುಲಿ ಬೂಸ್ಟಿಂಗ್ ಅಸ್ ಇನ್ ದ ಸೆಟ್ ಟು ಬಿ ಹ್ಯಾಪಿ, ಅಥವಾ ಏನೇ ಒಂದು ಅವರು ಹಿ ವಾಸ್ ಮೇಕಿಂಗ್ ಅಸ್ ಟು ಇನ್ವಾಲ್ವ್ ಇನ್ ದ ಕ್ಯಾರೆಕ್ಟರ್. ಫಸ್ಟ್ ಅವರು ನಮ್ಮನ್ನ ಖುಷಿ ಪಡಿಸಿದ್ರು, ಲೈಕ್ ಎಲ್ಲ ಒಂದು ಏನೋ ಫನ್ ಒಂದು ಕ್ರಿಯೇಟ್ ಮಾಡಿ ಖುಷಿ ಪಡಿಸಿದ್ರು. ದೆನ್ ಹಿ ವಾಸ್ ಟೆಲಿಂಗ್ ಅಸ್ ಗೆಟ್ ಇನ್ವಾಲ್ವ್ಡ್ ಇನ್ ದ ಕ್ಯಾರೆಕ್ಟರ್. ಅಂಡ್ ಎಂಟೈರ್ ಟೀಮ್ ವಾಸ್ ವೆರಿ ಸಪೋರ್ಟಿವ್. ತುಂಬಾ ಕಲಿಯೋದೇ ಜಾಸ್ತಿ ಇತ್ತು. ನೀವೇನ್ ಕಲ್ತ್ರಿ, ನೀವೇನ್ ಹೊಸತನ ಕಲ್ತ್ರಿ, ಅಥವಾ ನಿಮಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಥವಾ ಹೇಗೆ? ಇದು ನನ್ನ 2ನೇ ಸಿನಿಮಾ, ಸೀಟೇಜ್ ಅಂತ ಒಂದು ಸಿನಿಮಾ ರಿಲೀಸ್ ಆಗಿತ್ತು. ಅದರ ಎಕ್ಸ್ಪೀರಿಯನ್ಸ್ಗೂ ಇದರ ಎಕ್ಸ್ಪೀರಿಯನ್ಸ್ಗೂ ತುಂಬಾನೇ ಡಿಫ್ರೆನ್ಸ್ ಇದೆ. ತುಂಬಾ ಕಲ್ತಿದ್ದೀನಿ ನಾನು. ಡೇ 1 ಇಂದ ಹೇಳ್ತಾ ಇದ್ದೆ, ನರೇಶನ್ ಕೊಟ್ಟಾಗ್ಲಿಂದನೂ ಸರ್ ಆ ಪಾತ್ರಕ್ಕೆ ನಾನು ಜೀವ ತುಂಬ್ತೀನ ಅನ್ನೋದೊಂದು ಕನ್ಫ್ಯೂಷನ್ ಅಲ್ಲೇ ಇದ್ರು. ಐ ಬ್ಯಾಡ್ಲಿ ವಾಂಟೆಡ್ ಟು ಪ್ರೂವ್ ಐ ನೋ ಮೈ ಕೇಪಬಿಲಿಟೀಸ್, ಬಟ್ ನಾವು ಪ್ರೂವ್ ಮಾಡ್ಕೊಳ್ಳೋ ತನಕ ಆ ಕೇಪಬಿಲಿಟೀಸ್ ಇದೆಯೋ ಇಲ್ವೋ ಅಂತ ಯಾರಿಗೂ ಗೊತ್ತಾಗೋದು, ನಮಗೆ ಗೊತ್ತಿರಲ್ಲ. ಆಕ್ಚುಲಿ ನನ್ನಲ್ಲಿ ಏನಿದೆ ಅನ್ನೋದು ಗೊತ್ತಿರಲ್ಲ, ನಾವು ಪ್ರೂವ್ ಮಾಡ್ಕೊಂಡ್ರೆ ಮಾತ್ರ ಗೊತ್ತಾಗುತ್ತೆ. ಹೌದು. ಸೊ ಐ ವಾಸ್ ಡ್ಯಾಮ್ ಶೋರ್ ನಾನು ಈ ಪಾತ್ರ ಮಾಡ್ಬೋದು, ಐ ಕ್ಯಾನ್ ಗಿವ್ ದ ಜಸ್ಟಿಫಿಕೇಶನ್. ಬಟ್ ಅದು ಯಾವಾಗ ಅಟ್ ದ ಎಂಡ್ ಆನ್ ಲೈಕ್ ನಮ್ಮ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿ ಎಂಡ್ ಆಫ್ ದ ಲೈಕ್ ರ್ಯಾಪ್ ಅಪ್ ಆಗಿದ್ದಿನ ಅವ್ರಿಗೊಂದು ಗೊತ್ತಾಗುತ್ತೆ. ಲೈಕ್ ದಟ್ ಇಸ್ ವಾಟ್ ಹ್ಯಾಪನ್ ಆನ್ ದ ಲಾಸ್ಟ್ ಡೇ ಆಫ್ ದ ಶೂಟ್. ಸರ್ ಒಂದು ಮಾತು ಹೇಳಿದ್ರು, ರವೀಕ್ಷಾ ಆಕ್ಚುಲಿ ಜಸ್ಟಿಫೈಡ್ ದಿಸ್ ಕ್ಯಾರೆಕ್ಟರ್ ಆಫ್ ಮೀರಾ. ಅವರು ಆ ಪಾತ್ರಕ್ಕೆ ತುಂಬಾ ಜೀವ ತುಂಬಿದ್ರು ಅಂತ. ಎಲ್ಲಾ ಆಕ್ಟ್ರೆಸ್ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಲ್ವಾ, ಒಬ್ಬ ಡೈರೆಕ್ಟರ್ ಆ ಪಾತ್ರಕ್ಕೆ ನಾವು ಜೀವ ತುಂಬಿದೀವಿ ಅಂದ್ರೆ ಅದಕ್ಕಿಂತ ದೊಡ್ಡ ಖುಷಿ ನಮ್ಗೆ ಏನು ಇಲ್ಲ. ನಾವು ಇನ್ನೇನು ಎಕ್ಸ್ಪೆಕ್ಟ್ ತುಂಬಾ ದೊಡ್ಡ ಕೆಲಸ. ಎಸ್, ಅಂಡ್ ಪ್ರತಿಯೊಂದು ಪಾತ್ರನೂ ಹಾಗೆ ಡಿಸೈನ್ ಮಾಡಿದ್ದಾರೆ ಸರ್. ನಿಮ್ಗೆ ಯಾವುದು ಕಡಿಮೆ ಯಾವುದು ಜಾಸ್ತಿ ಅಂತ ಅನ್ಸೋದಿಲ್ಲ. ಅಂಡ್ ಫೀಮೇಲ್ ಕ್ಯಾರೆಕ್ಟರ್ಸ್ ಹ್ಯಾವ್ ಅ ಡಿಫ್ರೆಂಟ್ ಇಲ್ಲಿ ವರ್ಷನ್ಸ್, ಬೇರೆ ಆಯಾಮನೇ ತಗೊಂಡು ಹೋಗುತ್ತೆ. ಪ್ರತಿಯೊಂದು ಫೀಮೇಲ್ ಕ್ಯಾರೆಕ್ಟರ್ಸ್, ನೀವು ಒಂದು ಜೆಸ್ಸಿ ಅಂತ ಹೇಳಿದ್ರಿ, ಮೇರಿ ಆಗಿರ್ಬೋದು, ರಾಧಾ ಆಗಿರ್ಬೋದು, ಅಥವಾ ನನ್ನ ಕ್ಯಾರೆಕ್ಟರ್ ಆಗಿರ್ಬೋದು, ಎಸ್ ಇಟ್ ಇಸ್ ಕ್ರಿಯೇಟಿಂಗ್ ಸೋ ಮಚ್ ಇಂಪ್ಯಾಕ್ಟ್. ಅಂದ್ರೆ ಒಂದು ಕ್ಯಾರೆಕ್ಟರ್ ಇಲ್ಲ ಅಂದ್ರೂ ಎಲ್ಲೋ ಒಂದ್ ಕಡೆ ಮಿಸ್ ಅಂತ ಅನಿಸ್ಬೋದು ಆಡಿಯನ್ಸ್ಗೆ. ಸೊ ಆಲ್ 4 ಕ್ಯಾರೆಕ್ಟರ್ಸ್ ಹ್ಯಾವ್ ಜಸ್ಟಿಫೈಡ್ ಸೋ ಮಚ್ ಇನ್ ದ ಮೂವಿ. ಎಲ್ಲ ಪ್ರತಿಯೊಬ್ರು ಯಾರೇ ಇರ್ಲಿ ಸಿನಿಮಾದಲ್ಲಿ ಸುಮ್ನೆ ಬೇಕು ಅಂತ ತುರುಕ್ಬೇಕು ಅಂತ ಹಾಕಿಲ್ಲ, ಎಲ್ಲರೂ ನೆನ್ಪುಳಿತಾರೆ. ಅಕಸ್ಮಾತ್ ನೀವು ಸಿನಿಮಾ ನೋಡ್ತೀರಾ, ಆ ಕ್ಯಾರೆಕ್ಟರ್ ಇಲ್ಲ ಅಂದಿದ್ರೆ, ಹೂ ಮೀನ್ಸ್ ಆಫ್ಟರ್ ಯು ಕಮ್ ಬ್ಯಾಕ್ ಫ್ರಮ್ ವಾಚಿಂಗ್ ಸಿನಿಮಾ ನೀವು ಒಂದ್ಸಲ ಅನ್ಕೊಬಹುದು ಆ ಕ್ಯಾರೆಕ್ಟರ್ ಇಲ್ಲ ಅಂದಿದ್ರೆ ಆ ಸಿನಿಮಾ ಹೇಗಿರ್ತಾ ಇತ್ತು. ಯು ಆಕ್ಚುಲಿ ಫೀಲ್ ಲೈಕ್ ಇಟ್ಸ್ ನಾಟ್ ಫುಲ್ಫಿಲ್ಡ್. That's how he has created a character, each and every character. ಅದಕ್ಕೆ ನಾವು ಹೇಳೋದು, ನೀವು ಸಿನಿಮಾ ಥಿಯೇಟರ್ ಇಂದ ಹೊರಗಡೆ ಬಂದಾಗ ಒಂಥರ ತಲೆ ಭಾರ ಆಗುತ್ತೆ. ಎಲ್ಲಾ ಕ್ಯಾರೆಕ್ಟರ್ಗಳು ಹಿಂಗ್ ಸುತ್ತಾ ಇರುತ್ತೆ ಅಂತ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.